ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಪದ್ಮಗಂಧಿನಿ ಸಂಚಿಕೆ 124. ಆದಿ ಹಾಗೂ ಎಸ್ಐ ಪ್ರತಾಪ್ ಅವರ ಜೊತೆ ಬಂದಿದ್ದಂತಹ ಪೊಲೀಸ್ ಸಿಬ್ಬಂದಿಗಳು ಅದಾಗಲೇ ನಂದಿಯ ಚೇಲಾಗಳನ್ನು ಹೆಡೆಮುರಿ ಕಟ್ಟಿದ್ದರು. ಕೆಲವರು ಅಲ್ಲಿಂದ ತಪ್ಪಿಸಿಕೊಂಡು ಹೋಗಲು ನೋಡಿದರೆ ಒಬ್ಬರನ್ನು ತಪ್ಪಿಸಿಕೊಂಡು ಹೋಗಲು ಬಿಡದೆ ಕೆಲವರ ಕಾಲುಗಳಿಗೆ ಶೂಟ್ ಕೂಡ ಮಾಡಿದ್ದರು. ಇದರಿಂದ ಕೆಲವರು ಪೊಲೀಸಿನವರಿಗೂ ಕೂಡ ಅಲ್ಲಲ್ಲಿ ಗಾಯಗಳಾಗಿದ್ದವು. ಧೃತಿ, ನನ್ನ ಮನದ ಭಯ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ನೀನು ನಂದಿಯನ್ನು ಸಾಯಿಸಿದರೆ ನಿನಗೆ ಶಿಕ್ಷೆ ಆಗುತ್ತೆ ಎಂದು ನಾನು ಹೆದರುತ್ತಿಲ್ಲ. ನಿನ್ನನ್ನು ಶಿಕ್ಷೆಯಿಂದ ತಪ್ಪಿಸುವುದು ಹೇಗೆ ಎಂದು ನನಗೆ ಗೊತ್ತು. ಆದರೆ ನನ್ನ ಭಯ ಏನು ಅಂದರೆ, ಈಗೇನೋ ಕೋಪದಲ್ಲಿ ನೀನು ಶೂಟ್ ಮಾಡ್ತೀಯ, ಆಮೇಲೆ ನಿನ್ನ ಕೈಗೆ ರಕ್ತದ ಕಲೆ ಅಂಟುತ್ತದೆ. ನನ್ನ ಧೃತಿಗೆ ಆ ರೀತಿ ಆಗುವುದು ನನಗೆ ಇಷ್ಟ ಇಲ್ಲ. ಅಲ್ಲದೆ ಇದರಿಂದ ಮುಂದೆ ನಮ್ಮ ಮಗುವಿಗೆ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತದೆ. ಈ ಸಮಾಜ ನಿನ್ನನ್ನು ನೋಡುವ ದೃಷ್ಟಿ ಬದಲಾಗುತ್ತದೆ. ಪ್ಲೀಸ್ ಧೃತಿ, ಬೇಡ, ಅವನನ್ನು ಬಿಟ್ಟು ಬಿಡು ಎಂದು ಸೋತ ಧ್ವನಿಯಲ್ಲಿ ಹೇಳುತ್ತಲೇ ಮಂಡಿಗಾಲಿನಲ್ಲಿ ಕುಸಿದು ಕುಳಿತು ಬಿಟ್ಟನು. ಆದಿ ಕುಸಿಯುತ್ತಿದ್ದ ಹಾಗೆ ಅದಾಗಲೇ ಧ್ರುವ ಭಯದಲ್ಲಿ ಆದಿಯನ್ನು ಹಿಡಿದನು. ಧೃತಿಯ ಮುಂದಿನ ಜೀವನದ ಬಗ್ಗೆ ಯೋಚಿಸಿದ ಆದಿಯ ತಲೆ ಸಿಡಿಯತೊಡಗಿತು. ಅವನ ಮನಸ್ಸು ವಿಲಿವಿಲಿ ಎಂದು ಒದ್ದಾಡಿತು. ನಂದಿಯ ಮೇಲೆ ಈಗಲೂ ಕೂಡ ಅವನನ್ನು ಇಲ್ಲಿಯೇ ಸಿಗಿದು ಹಾಕುವಷ್ಟು ಕೋಪ ಹಾಗೇ ಇದೆ. ಆದರೆ ಅದಕ್ಕೆ ತನ್ನ ಹೆಂಡತಿಯೇ ಮುಂದಾಗಿ ನಿಂತಿರುವುದು ಅವನಿಂದ ಸಹಿಸಲು ಆಗುತ್ತಿಲ್ಲ. ಆದಿ ಕುಸಿಯುತ್ತಿದ್ದ ಹಾಗೆ ಬಂದು ಹಿಡಿದ ಧ್ರುವನ ಕಡೆ ತಿರುಗಿದವನು, ಧ್ರುವ ಪ್ಲೀಸ್, ಅವಳನ್ನು ತಡೆ ಎಂದನು ಸೋತ ಧ್ವನಿಯಲ್ಲಿ. ಆದಿಯನ್ನು ಮೊದಲ ಬಾರಿಗೆ ಈ ಸ್ಥಿತಿಯಲ್ಲಿ ನೋಡುತ್ತಿರುವುದು ಧ್ರುವ. ಅವನ ಮಾತು ಕೇಳಿ ಧ್ರುವನ ಮನಸ್ಸಿಗೂ ಕೂಡ ಅದೇ ನೋವಾಯಿತು. ಇಷ್ಟರವರೆಗೂ ಅವನನ್ನು ಸಾಯಿಸು ಧೃತಿ ಎಂದು ಹೇಳುತ್ತಿದ್ದವನು, ಧೃತಿ, ಆದಿಸರ ಅಷ್ಟು ಹೇಳುತ್ತಿದ್ದಾರೆ ಎಂದರೆ ಅದರಲ್ಲಿ ಅರ್ಥ ಇರುತ್ತದೆ. ಪ್ಲೀಸ್, ಅವನನ್ನು ಬಿಟ್ಟು ಬಿಡು ಎಂದು ವಿನಂತಿಸಿದಂತೆ ಹೇಳಿದನು. ಅವರು ನನ್ನ ಬಗ್ಗೆ ಯೋಚಿಸಿ ಹಾಗೆ ಹೇಳುತ್ತಿದ್ದಾರೆ ಧ್ರುವ. ನನಗೆ ಏನಾದರೂ ತೊಂದರೆ ಇಲ್ಲ. ಇವನು ಉಳಿಯಬಾರದು. ಇವನಿಂದ ಎಷ್ಟೋ ಹೆಣ್ಣು ಮಕ್ಕಳ ಜೀವನ ಹಾಳಾಗಿದೆ ಗೊತ್ತಾ? ನನ್ನ ಮಂಗಳ ಇವತ್ತು ಹಾಸಿಗೆ ಹಿಡಿದು ಮಲಗಿರುವುದಕ್ಕೆ ಕಾರಣ ಇವನು. ನೂರಾರು ಆಸೆ ಕನಸು ಹೊತ್ತು ಬಂದವಳ ಎಲ್ಲ ಕನಸನ್ನು ನುಚ್ಚು ನೂರು ಮಾಡಿದವನು ಇವನು. ಇವನಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ಎಂದು ನಡುಗುತ್ತಿದ್ದ ಕೈಯನ್ನು ಮತ್ತೊಮ್ಮೆ ಪಿಸ್ತೂಲ್ನ ಹಿಡಿತ ಬಿಗಿ ಮಾಡುತ್ತಾ ನಿಂತಳು. ತನ್ನ ಕಾಲಿಗೆ ಗುಂಡೇಟು ಬಿದ್ದರೂ ಸಹ ಆ ನೋವಿನಲ್ಲಿ ಇದ್ದಂತಹ ಪ್ರತಾಪ್ ಅವರಿಗೆ ಆದಿ ಹೇಳಿದ ಮಾತುಗಳು ಕೂಡ ಸತ್ಯ ಎನಿಸಿತು. ಧೃತಿಯ ಕಡೆ ನೋಡುತ್ತಲೇ ಇವರಿಂದ ಆಗುವ ಅನಾಹುತವನ್ನು ಹೇಗಾದರೂ ಮಾಡಿ ತಡೆಯಬೇಕು ಎಂದು ಯೋಚಿಸಿದವರು ತನಗೆ ಏಟಾಗಿದೆ ಎನ್ನುವುದನ್ನು ಮರೆತು ಕ್ಷಣದಲ್ಲಿಯೇ ಮೇಲೆದ್ದವರು ಒಡನೆ ಧೃತಿಯ ಕೈಯಿಂದ ಗನ್ ಕಸಿದುಕೊಂಡು ನಂದಿಗೆ ಗುಂಡು ಹಾರಿಸಿದರು. ಒಂದೇ ಬಾರಿಗೆ 4 ಬುಲೆಟ್ಗಳು ನಂದಿಯ ದೇಹವನ್ನು ಸೇರಿದವು. ಪ್ರತಾಪ್ ಅವರು ಹೊಡೆದ ಗುಂಡಿನ ಹೊಡೆತಕ್ಕೆ ತತ್ತರಿಸಿದವನು ಅಮ್ಮ ಎಂದು ಕೂಗುತ್ತಲೇ ನೆಲದ ಮೇಲೆ ಬಿದ್ದನು. ಇದೆಲ್ಲವೂ ಧೃತಿ ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಮುಗಿದು ಹೋಗಿತ್ತು. ರಕ್ತದ ಮಡುವಿನಲ್ಲಿ ಬಿದ್ದ ಒದ್ದಾಡುತ್ತಿದ್ದವನನ್ನು ನೋಡಿದವಳಿಗೆ ಒಂದೆಡೆ ಸಂಕಟ ಆವರಿಸಿತು. ಅವನು ಎಷ್ಟೇ ಕೆಟ್ಟ ಮನುಷ್ಯ ಆದರೂ ಸಹ ಅವನದೂ ಒಂದು ಜೀವ ಅಲ್ಲವೇ? ರಕ್ತವನ್ನು ನೋಡಿ ಇನ್ನೂ ಸಹಿಸಲು ಸಾಧ್ಯವಿಲ್ಲ ಎಂದು ಪ್ರಜ್ಞೆ ಕಳೆದುಕೊಂಡು ಕೆಳಗೆ ಬಿದ್ದಿದ್ದಳು. ಧೃತಿ ಬೀಳುವುದನ್ನು ನೋಡಿದ ಆದಿ ಧೃತಿ ಎಂದು ಕೂಗುತ್ತಾ ಅವಳ ಬಳಿ ಓಡಿ ಬರುವಷ್ಟರಲ್ಲಿ ಅವಳು ಪ್ರಜ್ಞೆ ಇಲ್ಲದೆ ನೆಲದ ಮೇಲೆ ಬಿದ್ದಾಗಿತ್ತು. ಆದಿ ಧೃತಿಯನ್ನು ತೊಡೆಯ ಮೇಲೆ ಮಲಗಿಸಿಕೊಂಡರೆ ಬೀಳುತ್ತಿದ್ದ ಪ್ರತಾಪ್ ಅವರನ್ನು ಧ್ರುವ ಹಿಡಿದಿದ್ದನು. ನಂದಿಯ ಪ್ರಾಣ ಪಕ್ಷಿ ಅದಾಗಲೇ ಹಾರಿ ಹೋಗಿ ಆಗಿತ್ತು. ಅವನು ಮಾಡಿದ ತಪ್ಪಿಗೆ ಈ ರೀತಿಯ ಶಿಕ್ಷೆಯಾಗಿತ್ತು. ಅದಾಗಲೇ ಧೃತಿಯ ಸ್ಥಿತಿ ಗಂಭೀರವಾಗಿರುವುದು ಆದಿಯ ಅರಿವಿಗೂ ಕೂಡ ಬಂದಿತ್ತು. ಅವಳಿಗೆ ಏನಾಗುವುದೋ ಎನ್ನುವ ಭಯ ಕಾಡತೊಡಗಿತು. ಕ್ಷಣವೂ ಸಮಯವನ್ನು ವ್ಯರ್ಥ ಮಾಡದೆ ಧೃತಿ ಹಾಗೂ ಪ್ರತಾಪ್ ಇಬ್ಬರನ್ನು ಆಸ್ಪತ್ರೆಗೆ ಸೇರಿಸುವ ವ್ಯವಸ್ಥೆ ಮಾಡಿದರು. ಪ್ರತಾಪ್ ಅವರನ್ನು ಆಪರೇಷನ್ ವಾರ್ಡಿಗೆ ಕರೆದೊಯ್ದರೆ ಧೃತಿಯನ್ನು ಎಮರ್ಜೆನ್ಸಿ ವಾರ್ಡಿಗೆ ಕರೆದೊಯ್ದಿದ್ದರು. ಹೆಂಡತಿಯನ್ನು ಎಮರ್ಜೆನ್ಸಿ ವಾರ್ಡ್ ಒಳಗೆ ಕಳುಹಿಸಿ ಇತ್ತ ಕುರ್ಚಿಯ ಮೇಲೆ ಕುಳಿತಿದ್ದವನ ಭಯ ಹೇಳತೀರದು. ಧೃತಿಗೆ ಏನಾದರೂ ಆಗುವುದೋ ಎನ್ನುವ ಆಲೋಚನೆ ಅವನನ್ನು ಕಾಡತೊಡಗಿತು. ಅದೇ ಯೋಚನೆಯಲ್ಲಿ ತಲೆಯ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟನು. ಅವನ ಪಕ್ಕದಲ್ಲಿ ಕುಳಿತಿದ್ದಂತಹ ಧ್ರುವ ಹೆಗಲ ಮೇಲೆ ಕೈ ಇರಿಸುತ್ತಾ, ಸರ್,
ಧೃತಿಗೆ ಏನೂ ಆಗುವುದಿಲ್ಲ, ಯೋಚಿಸಬೇಡಿ, ಅವಳು ಹುಷಾರಾಗುತ್ತಾಳೆ ಎಂದು ಧೈರ್ಯ ತುಂಬಿದನು. ಆದಿಯ ಎದುರಿಗೆ ಹಾಗೆಲ್ಲ ಮಾತನಾಡಿದವನಿಗೆ ಒಳಗೊಳಗೆ ಅದೆಷ್ಟು ಭಯ ಇದೆ ಎನ್ನುವುದು ಅವನಿಗೆ ಮಾತ್ರ ಗೊತ್ತು. ಗರ್ಭಿಣಿಯರು ಎಷ್ಟು ಹುಷಾರಾಗಿದ್ದರೂ ಸಾಲುವುದಿಲ್ಲ. ಅಂಥದ್ರಲ್ಲಿ ನಂದಿ ಅವಳನ್ನು ಕಿಡ್ನಾಪ್ ಮಾಡಿದಾಗಿನಿಂದ ಅದೆಷ್ಟು ನೋವು ಅನುಭವಿಸಿದ್ದಳೋ ಅವಳಿಗೆ ಗೊತ್ತು. ಇನ್ನು ಅವಳು ಅನುಭವಿಸಿದ ನೋವು ಮಗುವಿನ ಮೇಲೆ ಎಂತಹ ಕೆಟ್ಟ ಪರಿಣಾಮ ಬೀರಿದೆ ಎನ್ನುವುದನ್ನು ಎಲ್ಲರೂ ಚೆನ್ನಾಗಿ ಅರಿತಿದ್ದಾರೆ. ಹಾಗಾಗಿ ಧೃತಿ ಏನಾಗುವುದೋ ಎನ್ನುವ ಭಯ ಇಬ್ಬರಲ್ಲಿಯೂ ಇತ್ತು. ಅಷ್ಟರಲ್ಲಿ ಆದಿಯ ಫೋನ್ ರಿಂಗಣಿಸಿತು. ಕಿಸೆಯಲ್ಲಿದ್ದ ಫೋನ್ ತೆಗೆದು ನೋಡಿದರೆ ಶಮಿತಾ ಕರೆ ಮಾಡುತ್ತಿದ್ದಳು. ಧೃತಿಯ ಬಗ್ಗೆ ವಿಚಾರಿಸಲು ಕರೆ ಮಾಡುತ್ತಿದ್ದಾಳೆ ಎಂದು ಯೋಚಿಸಿದವನು ಕರೆ ಸ್ವೀಕರಿಸಿ, ಹಲೋ ಶಮಿತಾ, ಧೃತಿ ಸಿಕ್ಕಿದ್ದಾಳೆ, ಆರಾಮಾಗಿದ್ದಾಳೆ ಎಂದು ಒಂದೇ ಉಸಿರಿಗೆ ಹೇಳಿದನು. ಕಾರಣ ಎಲ್ಲಿ ತನ್ನ ಮಾವ ಗಾಬರಿಯಾಗುತ್ತಾರೋ ಎನ್ನುವ ಆಲೋಚನೆಯಿಂದ. ಸರ್, ಅಂಕಲ್ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದಳು. ಮಾವನಿಗೆ ಏನಾಯಿತು ಎಂದು ಕುಳಿತಲಿಂದ ಮೇಲೆದ್ದು ಗಾಬರಿಯಾಗಿ ಕೇಳಿದನು. ಧೃತಿ ಅಕ್ಕನ ವಿಷಯ ತಿಳಿಯುತ್ತಿದ್ದ ಹಾಗೆ ಎದೆ ನೋವು ಎಂದು ಕುಸಿದು ಬಿದ್ದರು. ಅವರನ್ನು ಹೇಗೋ ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದು ಸೇರಿಸಿದ್ದೇನೆ, ಬೇಗ ಬನ್ನಿ ಎಂದಳು. ಅವಳ ಮಾತು ಕೇಳಿ ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದಂತಹ ಅನುಭವವಾಗಿತ್ತು. ಒಂದೆಡೆ ಧೃತಿ, ಇನ್ನೊಂದೆಡೆ ತನ್ನ ಮಾವ. ಏನು ಮಾಡುವುದು ಎನ್ನುವುದೇ ಯೋಚನೆ ಅವನಿಗೆ. ಮೊದಲೇ ತನ್ನ ಮಾವನ ಆರೋಗ್ಯದ ಪರಿಸ್ಥಿತಿ ಅವನಿಗೆ ಗೊತ್ತಿತ್ತು. ಈ ಆಘಾತದಿಂದ ಏನಾದರೂ ಹೆಚ್ಚು ಕಡಿಮೆಯಾದರೆ ಎನ್ನುವ ಭಯ ಕಾಡತೊಡಗಿತು. ಆದಿ ಗಾಬರಿಯಾಗಿರುವುದನ್ನು ನೋಡಿದವನು, ಸರ್ ಏನಾಯಿತು ಎಂದು ಪಕ್ಕದಲ್ಲಿದ್ದಂತಹ ಧ್ರುವ ಕೇಳುತ್ತಿದ್ದ ಹಾಗೆ ಅವನಿಗೆ ಎಲ್ಲವನ್ನೂ ಹೇಳಿದನು. ನೀನು ಇಲ್ಲಿಯೇ ಇರು, ನಾನು ಈಗ ಬಂದೆ ಎಂದು ಹೇಳಿ ದತ್ತಾತ್ರೇಯ ಅವರನ್ನು ಸೇರಿಸಿದ ಹಾಸ್ಪಿಟಲ್ ಕಡೆಗೆ ಹೊರಟನು. ಆದಿ ಹಾಸ್ಪಿಟಲ್ಗೆ ಬರುವ ವೇಳೆಗಾಗಲೇ ದತ್ತಾತ್ರೇಯ ಅವರಿಗೆ ಚಿಕಿತ್ಸೆ ನೀಡಿದ ವೈದ್ಯರು ಹೊರಬಂದಿದ್ದರು. ಡಾಕ್ಟರ್, ಮಾವ ಹೇಗಿದ್ದಾರೆ? ಅವರ ಪ್ರಾಣಕ್ಕೆ ಏನೂ ಅಪಾಯ ಆಗಿಲ್ಲ ಅಲ್ವಾ? ನಾನೀಗ ಅವರನ್ನು ನೋಡಬಹುದಾ ಎಂದು ಒಂದೇ ಉಸಿರಿಗೆ ಕೇಳಿದನು. ಯಾವುದೋ ವಿಷಯ ಕೇಳಿ ಶಾಕ್ ಆಗಿರುವುದರಿಂದ ಲೈಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ನಾವು ಈಗಾಗಲೇ ಟ್ರೀಟ್ಮೆಂಟ್ ನೀಡಿದ್ದೇವೆ, ಪ್ರಾಣಕ್ಕೇನೂ ಅಪಾಯ ಇಲ್ಲ ಎಂದು ವೈದ್ಯರು ಹೇಳಿದ ಮಾತನ್ನು ಕೇಳಿ ಸಮಾಧಾನವಾದಂತಾಯಿತು. ಆದರೂ ಒಂದು ಕಡೆ ಧೃತಿ, ಇನ್ನೊಂದು ಕಡೆ ದತ್ತಾತ್ರೇಯ ಅವರು. ಇಬ್ಬರಿಗೂ ಕೂಡ ಈಗ ಅವನ ಅವಶ್ಯಕತೆ ಇದೆ. ಹಾಗಾಗಿ ಯೋಚಿಸಿದವನು ದತ್ತಾತ್ರೇಯ ಅವರನ್ನು ಧೃತಿ ಇರುವ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಲು ವೈದ್ಯರ ಬಳಿ ಮಾತನಾಡುತ್ತಿದ್ದ ಹಾಗೆ, ಅವರಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ, ಇಂತಹ ಸಮಯದಲ್ಲಿ ಅವರನ್ನು ಬೇರೆಡೆಗೆ ಸಾಗಿಸುವುದು ಬಹಳ ಕಷ್ಟ ಎಂದರು. ಹಾಗಲ್ಲ ಸರ್ ಎಂದವನು ಧೃತಿಯ ಪರಿಸ್ಥಿತಿಯನ್ನು ಅವರಿಗೆ ವಿವರಿಸುತ್ತಿದ್ದ ಹಾಗೆ ಆದಿಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ವೈದ್ಯರು ದತ್ತಾತ್ರೇಯ ಅವರನ್ನು ಅಲ್ಲಿಂದ ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲು ಒಪ್ಪಿಗೆ ಕೊಟ್ಟಿದ್ದರು. ಆದರೂ ತನ್ನ ಮಾವನ ವಿಷಯದಲ್ಲಿ ರಿಸ್ಕ್ ತೆಗೆದುಕೊಳ್ಳಲು ಅವನ ಮನಸ್ಸು ಒಪ್ಪುವುದಿಲ್ಲ. ಹಾಗಾಗಿ ಮುಂದಾಲೋಚನೆ ಮಾಡಿದವನು ಒಬ್ಬ ವೈದ್ಯರನ್ನು ಜೊತೆಯಲ್ಲಿ ಕರೆದುಕೊಂಡು ಆಂಬ್ಯುಲೆನ್ಸ್ ಮೂಲಕ ತನ್ನ ಮಾವನನ್ನು ಧೃತಿ ಇರುವ ಹಾಸ್ಪಿಟಲ್ಗೆ ಕರೆತಂದಿದ್ದನು. ಅಲ್ಲಿದ್ದ ವೈದ್ಯರ ಜೊತೆ ಮಾತನಾಡಿ ದತ್ತಾತ್ರೇಯ ಅವರನ್ನು ಅಲ್ಲಿಗೆ ಅಡ್ಮಿಟ್ ಮಾಡಿದನು. ಅಷ್ಟರಲ್ಲಾಗಲೇ ದತ್ತಾತ್ರೇಯ ಅವರಿಗೆ ಪ್ರಜ್ಞೆ ಬಂದಿತ್ತು. ಮೊದಲು ಅವರು ಆದಿ ಧೃತಿ ಜೊತೆ ಮಾತನಾಡದ ಹೊರತು ಸಮಾಧಾನವಿಲ್ಲ ಅವರ ಮನಸ್ಸಿಗೆ. ಈ ವಿಷಯವನ್ನು ನರ್ಸ್ ಜೊತೆ ಹೇಳಿ ಕಳಿಸಿದ್ದರು. ನರ್ಸ್ ಬಂದು ಆದಿಯ ಬಳಿ ದತ್ತಾತ್ರೇಯ ಅವರಿಗೆ ಪ್ರಜ್ಞೆ ಬಂದಿರುವ ವಿಷಯ, ಅವರು ಮಾತನಾಡಲು ಬಯಸುತ್ತಿರುವ ವಿಚಾರವನ್ನು ಹೇಳುತ್ತಿದ್ದ ಹಾಗೆ ಒಡನೆ ಅವರ ಕೋಣೆಗೆ ಹೋಗಿದ್ದನು. ಆದಿ, ಧೃತಿ ಪುಟ್ಟ ಹೇಗಿದ್ದಾಳೆ, ಎಲ್ಲಿದ್ದಾಳೆ? ನಾನು ಅವಳನ್ನು ಈಗಲೇ ನೋಡಬೇಕು ಎಂದು ಆಯಾಸದಲ್ಲೂ ಕೂಡ ತಡೆದು ನುಡಿದಿದ್ದರು. ಮಾವ, ಧೃತಿಗೆ ಏನೂ ಆಗಿಲ್ಲ, ಚೆನ್ನಾಗಿದ್ದಾಳೆ, ಇಲ್ಲಿಯೇ ಇದೇ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದೇನೆ ಎನ್ನುತ್ತಿದ್ದ ಹಾಗೆ ಪುಟ್ಟಗೆ ಏನಾಯಿತು ಆದಿ ಎಂದರು ಅದೇ ಆತಂಕದಲ್ಲಿ. ಏನಿಲ್ಲ ಮಾವ, ಸ್ವಲ್ಪ ಹೆದರಿದ್ದಾಳೆ ಅಷ್ಟೇ, ಬೇಗ ಹುಷಾರಾಗ್ತಾಳೆ, ನೀವು ಸ್ವಲ್ಪ ಚೇತರಿಸಿಕೊಳ್ಳಿ, ಆಮೇಲೆ ಧೃತಿಯ ಬಳಿ ಕರೆದುಕೊಂಡು ಹೋಗುತ್ತೇನೆ ಎಂದನು. ಈಗ ಧೃತಿಯ ಪರಿಸ್ಥಿತಿಯನ್ನು ದತ್ತಾತ್ರೇಯ ಅವರಿಗೆ ಹೇಳಿದರೆ ಇನ್ನೂ ಹೆಚ್ಚು ಆತಂಕವಾಗುತ್ತಾರೆ ಎಂದು ಯೋಚಿಸಿ ಹಾಗೆ ಅವರಿಗೆ ಸಮಾಧಾನ ಮಾಡಿದನು. ತನ್ನ ಮಾವನಿಗೆ ಸಮಾಧಾನ ಮಾಡಿ ಬಂದದ್ದು ಆಪರೇಷನ್ ಥಿಯೇಟರ್ ಬಳಿ. ಪ್ರತಾಪ್ ಅವರ ಆರೋಗ್ಯ ಹೇಗಿದೆ ಎಂದು ತಿಳಿದುಕೊಳ್ಳಬೇಕಿದೆ ಅವನು. ತನ್ನ ಹೆಂಡತಿಯನ್ನು ಕಾಪಾಡುವುದಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟವರು ಅವರು. ಅವರಿಗೆ ಏನಾದರೂ ಹೆಚ್ಚು ಕಡಿಮೆಯಾದರೆ ತನ್ನನ್ನು ತಾನು ಎಂದಿಗೂ ಕ್ಷಮಿಸಿಕೊಳ್ಳುವುದಿಲ್ಲ.
ಪ್ರತಾಪ್ ಅವರ ಬಗ್ಗೆ ಡಾಕ್ಟರ್ ಬಳಿ ವಿಚಾರಿಸಿದಾಗ ಕಾಲಿಗೆ ಬಿದ್ದಿದ್ದಂತಹ ಬುಲೆಟ್ ಹೊರ ತೆಗೆದಿದ್ದೇವೆ. ಅವರ ಪ್ರಾಣಕ್ಕೆ ಏನೂ ಅಪಾಯವಿಲ್ಲ. ಇನ್ನೂ ಸ್ವಲ್ಪ ಸಮಯದಲ್ಲಿ ಅವರನ್ನು ವಾರ್ಡಿಗೆ ಶಿಫ್ಟ್ ಮಾಡುತ್ತೇವೆ. ನೀವು ಆಗ ಅವರನ್ನು ನೋಡಬಹುದು ಎಂದಿದ್ದರು. ಅವರ ಮಾತು ಕೇಳಿ ಪ್ರತಾಪ್ ಅವರ ಬಗ್ಗೆ ಇದ್ದಂತಹ ಭಯ ಈಗ ಅವನಿಗೆ ದೂರವಾಗಿತ್ತು. ಇನ್ನು ಈಗ ಅವನಿಗೆ ಇರುವುದು ಒಂದೇ ಭಯ, ಧೃತಿ ಹೇಗಿದ್ದಾಳೆ ಎನ್ನುವುದು. ಧ್ರುವ, ಡಾಕ್ಟರ್ ಹೊರಗೆ ಬಂದ್ರ? ಏನು ಹೇಳಿದ್ರು? ಧೃತಿ ಹೇಗಿದ್ದಾಳೆ? ಎಮರ್ಜೆನ್ಸಿ ವಾರ್ಡ್ ಬಳಿ ಬಂದವನು ಅಲ್ಲಿಯೇ ನಿಂತಿದ್ದ ಧ್ರುವನ ಬಳಿ ಒಂದೇ ಉಸಿರಿಗೆ ಕೇಳಿದನು. ಇಲ್ಲ ಸರ್, ಡಾಕ್ಟರ್ ಹೊರಗೆ ಬಂದಿಲ್ಲ. ನರ್ಸ್ಗಳನ್ನು ಕೇಳಿದರೆ ಅವರು ಏನನ್ನು ಹೇಳುತ್ತಿಲ್ಲ ಎಂದನು ಅದೇ ಆತಂಕದಲ್ಲಿ. ಅಷ್ಟರಲ್ಲಿ ಧೃತಿಗೆ ಚಿಕಿತ್ಸೆ ನೀಡುತ್ತಿದ್ದಂತಹ ಮಹಿಳಾ ವೈದ್ಯರು ಹೊರಗೆ ಬಂದಿದ್ದರು. ಅವರ ಬಳಿಗೆ ಧಾವಿಸಿದವನೇ, ಡಾಕ್ಟರ್, ಧೃತಿ ಹೇಗಿದ್ದಾಳೆ? ಅವಳ ಹೊಟ್ಟೆಯಲ್ಲಿ ಮಗು ಹೇಗಿದೆ? ಏನೂ ತೊಂದರೆ ಇಲ್ಲ ಅಲ್ಲವಾ? ಇಷ್ಟು ಮಾತನಾಡುವಾಗಲೇ ಅವನ ಹೃದಯ ಅವನ ಸ್ಥಿಮಿತಕ್ಕೆ ಸಿಗದೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಸಾರಿ ಮಿಸ್ಟರ್ ಆದಿ, ಹೊಟ್ಟೆಯ ಒಳಗೆ ಮಗುವಿಗೆ ಉಸಿರಾಡಲು ತುಂಬ ಕಷ್ಟವಾಗುತ್ತಿದೆ. ಮಗುವನ್ನು ಉಳಿಸುವುದು ತುಂಬ ಕಷ್ಟವಾಗಿದೆ. ನಿಮ್ಮ ಹೆಂಡತಿಗೆ ಚಿಕಿತ್ಸೆಗೆ ಸ್ಪಂದಿಸಿದರೆ ಏನಾದರೂ ಮಾಡಬಹುದಿತ್ತು. ಅವರು ಚಿಕಿತ್ಸೆಗೆ ಸ್ಪಂದಿಸುತ್ತಿಲ್ಲ. ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಅವರಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. 8-9 ತಿಂಗಳಾಗಿದ್ದರೆ ಆಪರೇಷನ್ ಮಾಡಿ ಮಗುವನ್ನು ಹೊರತೆಗೆದು ಉಳಿಸಬಹುದಿತ್ತು. ಆದರೆ ಈಗ ಎಂದು ಹೇಳಿ ಅಲ್ಲಿಗೆ ಮಾತನ್ನು ನಿಲ್ಲಿಸಿದವರು, ನಮ್ಮ ಪ್ರಯತ್ನ ನಾವು ಮಾಡುತ್ತೇವೆ ಎಂದು ಹೇಳಿ ಅಲ್ಲಿಂದ ಹೊರಟರು. ಆದಿ ಯಾವುದನ್ನು ನಿರೀಕ್ಷೆ ಮಾಡಿದ್ದನೋ ಅದೇ ಆಯಿತು. ಅಲ್ಲಿ ತನ್ನ ಒಡಲಿನಲ್ಲಿರುವ ಮಗುವಿನ ಮೇಲೆ ಎಲ್ಲಿಲ್ಲದ ಪ್ರೀತಿ ಅವಳಿಗೆ. ತನ್ನ ಪ್ರಾಣವನ್ನಾದರೂ ಕೊಟ್ಟು ಮಗುವನ್ನು ಉಳಿಸಿಕೊಳ್ಳುತ್ತೇನೆ ಎನ್ನುವ ದೃಢತೆ ಇತ್ತು ಅವಳಲ್ಲಿ. ನನಗೆ ಗಂಡು ಮಗುವೇ ಆಗಬೇಕು, ಅದು ನಿಮ್ಮ ಹಾಗೆಯೇ ಬೆಳೆಯಬೇಕು ಎಂದು ಅದೆಷ್ಟು ಬಾರಿ ಹೇಳಿದ್ದಳು. ಇನ್ನೂ ಹುಟ್ಟದೇ ಇರುವ ಮಗುವಿನ ಮೇಲೆ ಅದೆಷ್ಟು ಆಸೆ ಕನಸುಗಳನ್ನು ಕಟ್ಟಿದ್ದಾಳೆ. ಈಗ ಮಗು ಉಳಿಯಲಿಲ್ಲ ಎಂದರೆ ಎಂದು ಎಲ್ಲವನ್ನೂ ನೆನೆದವನು ಉಸಿರಾಡುವುದನ್ನೇ ಮರೆತಂತೆ ಕುಳಿತು ಬಿಟ್ಟನು. ಇಷ್ಟರವರೆಗೆ ತಡೆದಿದ್ದ ಅವನ ಕಣ್ಣೀರು ಈಗ ಅವನ ಕಪಾಲವನ್ನು ಸೋಕಿದ್ದವು. ಮುಂದುವರಿಯುವುದು. ಧನ್ಯವಾದಗಳು.